ಕುಮಟಾ ತಾಲೂಕಿನ ಸಂತೆಗುಳಿಯ ಅಬ್ಬಳ್ಳಿ ಗ್ರಾಮಗಳಲ್ಲಿ ಕಾಡು ಹಂದಿಗಳ ಉಪಟಳ ಜಾಸ್ತಿಯಾಗಿದ್ದು ರೈತರು ಬೆಳೆದ ಅಡಿಕೆ ಗಿಡಗಳನ್ನು ಮನಬಂದಂತೆ ತಿಂದು ನಾಶಪಡಿಸಿದ್ದರಿಂದ ರೈತರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ. ಕುಮಟಾ ತಾಲೂಕಿನ ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಬ್ಬಳ್ಳಿ ಗ್ರಾಮದ ರಾಮನಾಥ ಲಕ್ಷ್ಮಣ್ ನಾಯ್ಕ್, ಗಣೇಶ್ ನಾರಾಯಣ್ ನಾಯ್ಕ್, ಕಿರಣ್ ರಾಮಚಂದ್ರ ನಾಯ್ಕ್, ದಿಲೀಪ್ ಗಜಾನನ್ ನಾಯ್ಕ್, ಈಶ್ವರ್ ಜಟ್ಟಿ ನಾಯ್ಕ್, ಉಮೇಶ್ ಜಟ್ಟಿ ನಾಯ್ಕ್ ಸೇರಿದಂತೆ ಇನ್ನು ಹಲವು ರೈತರ ತೋಟಗಳಿಗೆ ನುಗ್ಗಿದ ಹಂದಿಗಳು ರೈತರ ಅಡಿಕೆ ಗಿಡಗಳನ್ನು ತಿಂದು ನಾಶಪಡಿಸಿದೆ. ತಲಾ ಒಬ್ಬೊಬ್ಬ ರೈತರ ಸುಮಾರು 60 ರಿಂದ 70ಕ್ಕೂ ಅಧಿಕ ಅಡಿಕೆ ಗಿಡಗಳು ನಾಶವಾಗಿವೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಹಂದಿ ದಾಳಿಗೆ ನಾಶವಾಗುತ್ತಿದ್ದು ಹಗಲು ರಾತ್ರಿ ರೈತರು ತಮ್ಮ ಬೆಳೆಗಾಗಿ ಕಾವಲು ಕಾಯುವಂತಾಗಿದೆ. ಅಬ್ಬಳ್ಳಿಯಲ್ಲಿ ಕಾಡು ಹಂದಿಗಳು ಹಿಂಡು ಹಿಂಡಾಗಿ ತೋಟಗಳಿಗೆ ನುಗ್ಗಿ ಬೆಳೆದ ಅಡಿಕೆ ಬೆಳೆಗಳನ್ನ ನಾಶಪಡಿಸುತ್ತಿವೆ. ಹಾಗಾಗಿ ಕೆಲವು ರೈತರು ಕೃಷಿಯಿಂದಲೇ ವಿಮುಖವಾಗುತ್ತಿರುವುದು ಮುಖ್ಯ ಕಾರಣವಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ತಮ್ಮ ಕಣ್ಣ ಮುಂದೆಯೇ ನಾಶವಾಗುತ್ತಿರುವುದು ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಇದು ಕೇವಲ ರೈತರನ್ನ ಆರ್ಥಿಕ ಸಂಕಷ್ಟಕ್ಕೆ ದುಡುತ್ತಿಲ್ಲ, ಮಾನಸಿಕ ಸ್ಥೈರ್ಯವನ್ನು ಕೂಡ ಕೂಗಿಸುತ್ತಿದೆ. ಹಗಲಿನಲ್ಲಿ ಮಂಗಗಳು ತೆಂಗಿನಕಾಯಿ, ಬಾಳೆಗೊನೆ, ಹಣ್ಣಾದ ಅಡಿಕೆ ರಸ ಹೀರುವ ಕಾಟ ನೀಡಿದರೆ ರಾತ್ರಿ ವೇಳೆ ಬಾಳೆ ಅಡಿಕೆ ಗಿಡಗಳನ್ನ ಹಂದಿಗಳು ನಾಶಪಡಿಸಿ ಇನ್ನಿಲ್ಲದ ಲೂಟಿ ಮಾಡುತ್ತಿವೆ. ಜೊತೆಗೆ ಭೂಮಿಯನ್ನು ಅಗೆದು ಹಾನಿ ಉಂಟು ಮಾಡುತ್ತಿವೆ. ಹಂದಿಗಳ ಹಾವಳಿ ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಬೆಳೆ ಹಾನಿಯಾದಾಗ ಸೂಕ್ತ ಸಮಯಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆ ನಾಶದಲ್ಲಿ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಹಂದಿಗಳನ್ನ ಹೊಡೆಯಲು ಅವಕಾಶವಿಲ್ಲ. ಹಾಗಾಗಿ ಈ ಸಮಸ್ಯೆ ಮತ್ತಷ್ಟು ಜಟಿಲಗೊಂಡಿದೆ. ಹಂದಿಗಳ ಹಾವಳಿಯಿಂದ ಬೇಸತ್ತ ರೈತರು ಬೆಳೆ ಹಾನಿ ಮಾಡುವ ಹಂದಿಗಳನ್ನು ಹೊಡೆಯಲು ಅನುಮತಿ ನೀಡಬೇಕು ಅಥವಾ ಸರ್ಕಾರವೇ ಹಂದಿಗಳನ್ನ ನಿಯಂತ್ರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೆಲವೆಡೆ ರೈತರು ತಮ್ಮ ಜಮೀನುಗಳಿಗೆ ತಂತಿ ಬೇಲಿ ಅಳವಡಿಸಿದ್ದರೂ ಹಂದಿಗಳು ಅದನ್ನು ಮುರಿದು ಒಳನುಗ್ಗುತ್ತಿವೆ. ರಾತ್ರಿ ಇಡೀ ಹೊಲ ಕಾಯುವುದು ರೈತರಿಗೆ ಹೆಚ್ಚು ಹೊರೆಯಾಗಿದೆ. ಜೊತೆಗೆ ಹಂದಿಗಳ ದಾಳಿಯಿಂದ ಪ್ರಾಣಭಯವು ಎದುರಾಗಿದೆ. ಇದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಬೆಳೆ ಪರಿಹಾರ ನೀಡಬೇಕು. ಜೊತೆಗೆ ಹಂದಿಗಳ ಉಪಟಳವನ್ನ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ನಾವು ಅರಣ್ಯ ಅಧಿಕಾರಿಗಳ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಅಡಿಕೆ ಗಿಡ ಏನಿಲ್ಲ ಅಂದರೂ 4 ರಿಂದ 5 ವರ್ಷದ ಗಿಡ, ನೆಕ್ಸ್ಟ್ ವರ್ಷ ಫಸಲು ಬರುವಂಥ ಗಿಡ, ಅಂಥ ಗಿಡಗಳನ್ನು ಹಂದಿ ದಾಳಿ ಮಾಡಿ ಏನಿಲ್ಲ ಅಂದರೂ ಒಂದು 30 ರಿಂದ 40 ಗಿಡ ತಿನ್ನೋ ಥರ ತಿಂದುಬಿಟ್ಟದೆ. ಈ ಥರ ದೊಡ್ಡಾದ ಗಿಡ ತಿನ್ನೋದ್ರಿಂದ ರೈತರಿಗೆ ಭಾಳ ಕಷ್ಟ. ಈ ಥರ ಹಂದಿ ತಿಂತಾಯಿದ್ರೆ ನಾವು ಮುಂದಿನ ದಿನಗಳಲ್ಲಿ ತೋಟ ಮಾಡೋದಾಗಲಿ ಅಥವಾ ನಮ್ಮ ಕೃಷಿ ಅಭಿವೃದ್ಧಿ ಮಾಡೋದಾಗಲಿ ಏನೂ ಆಗೋದಿಲ್ಲ. ಇದನ್ನು ಅರಣ್ಯಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಆ ಹಂದಿ ಹಿಡುವಲ್ಲಿ ಯಶಸ್ವಿಯಾಗಬೇಕು. ಇಲ್ಲ ನಮ್ಮ ಗಿಡಗಳ ರಕ್ಷಣೆಗೆ ಏನು ಕ್ರಮ ಕೈಗೊಳ್ಳುತ್ತರೋ ಆ ಕ್ರಮ ಕೈಗೊಂಡು ನಮಗೇನು ಪರಿಹಾರ, ಗಿಡಕ್ಕೆ ಏನು ಪರಿಹಾರ, ಕಾಡು ಹಂದಿಗಳಿಂದ ಏನು ಪರಿಹಾರ ಸಿಗ್ತದೆ ಅದನ್ನು ಅವ್ರು ನಮಗೆ ಪೂರೈಸಿಕೊಡಬೇಕು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಟಾದ ಸಹಾಯಕ ಸಂರಕ್ಷಣಾಧಿಕಾರಿ ಕೃಷ್ಣಗೌಡ ಅವರು, ಹಂದಿಗಳು ಬೆಳೆಗಳನ್ನು ನಾಶಪಡಿಸಿದ್ದಲ್ಲಿ ಆಯಾ ರೈತರು ಸೂಕ್ತ ದಾಖಲೆಗಳೊಂದಿಗೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ನಂತರದಲ್ಲಿ ನಮ್ಮ ಸಿಬ್ಬಂದಿ ಪರಿಶೀಲಿಸಿ ವರದಿ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.